ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ್. ಕರ್ನಾಟಕ ಗಿರಿಬಾಜಿ ಪಾರಿವಾಳ ಹಾರಾಟ ಸ್ಪರ್ಧೆ ಲಿಂಗರಾಜಪುರ 2026 ಶ್ರೀ ದಿವಂಗತ ಗುರುಮೂರ್ತಿ ಹಾಗೂ ದಿವಂಗತ ವೆಂಕಟೇಶ್ ರವರ ನೆನಪಿನಾರ್ಥ ನಡೆಸುತ್ತಿರುವ 2026ರ ಬಹುಮಾನ ವಿತರಣಾ ಸಮಾರಂಭವನ್ನು ಶ್ರೀ ಮೈಕಲ್ ರವರು ನಡೆಸಿಕೊಂಡು ಬರುತ್ತಿದ್ದು, ಈ ಕಾರ್ಯಕ್ರಮದ ವೇದಿಕೆಯನ್ನು ಕೆಲವು ಗಣ್ಯ ವ್ಯಕ್ತಿಗಳಾದ ಪಟೇಲ್ ರವಿ ಅಣ್ಣನವರು ಹಾಗೂ ಮುಖ್ಯ ಅತಿಥಿಗಳ ಭಾಗವಹಿಸಿದರು. ಕಾರ್ಯಕ್ರಮ ನಿರೂಪಣೆಯನ್ನು ನಾಗರಬಾವಿ ಪ್ರಕಾಶ್ ರವರು ನಡೆಸಿಕೊಟ್ಟರು. ಬನ್ನಿ ಕಾರ್ಯಕ್ರಮದ ಬಹುಮಾನ ವಿತರಣೆಯನ್ನು ನೋಡೋಣ. ಪಾರಿವಾಳ ಆಟ ಸ್ಪರ್ಧೆಗಳು ಲಿಂಗರಾಜಪುರ, ಇಲ್ಲಿ ಮೈಕಲ್ ಅವರ ಸಾರಥ್ಯದಲ್ಲಿ ನಮ್ಮ ಒಂದು ಪುರಾತನವಾದ ಕ್ರೀಡೆ ಇದು. ಗಿರೇಬಾಜ್ ಪಾರಿವಾಳಗಳನ್ನ ಹಾರಾಟ ನಡೆಸ್ಕೊಂಡ್ ಬಂದಿರೋದು. ಬೆಂಗಳೂರಲ್ಲಿ ಸುಮಾರು 1950ನೇ ಇಸ್ವಿಯಿಂದನೂ ನಮ್ಮ ಎಲ್ಲ ಟೂರ್ನಮೆಂಟ್ಗಳು ನಡ್ಕೊಂಡ್ ಬಂದಿದ್ದಾವೆ. ನ್ಯಾಷನಲ್ ಇಂಟರ್ನ್ಯಾಷನಲ್ ಅಂತೆಲ್ಲ ಹಿರಿಯರು ಮಾಡಿದ್ರು. ಈಗ ನಮ್ಮ ಎಲ್ಲ ಯುವ ನಾಯಕರು, ನಮ್ಮ ಯುವ ಕಲಾಭಿಮಾನಿಗಳೆಲ್ಲ ಒಂದು ಟೂರ್ನಮೆಂಟನ್ನ ಆಯೋಜನೆ ಮಾಡ್ಕೊಂಡ್ ಬಂದಿದ್ದಾರೆ. ಅದೇ ತರ ನಮ್ಮ ಮೈಕಲ್ ಅವ್ರಿಗೂ ಕೂಡ ಈ ನಮ್ಮ ಗಿರೇಬಾಜ್ ಶೋಕಿಲಿ ಬಹಳ ಆಸಕ್ತಿ. ಅವರು ಸಹ ಕಳೆದ ವರ್ಷ 2025ನೇ ಸಾಲಿನಲ್ಲಿ ಕರ್ನಾಟಕ ಗಿರೇಬಾಜ್ ಪಾರಿವಾಳ ಹಾರಾಟ ಸ್ಪರ್ಧೆ ಅಂತೇಳಿ ಪ್ರಾರಂಭ ಮಾಡಿ ಒಂದು ಸಣ್ಣ ಮಟ್ಟದಲ್ಲಿ ಆರಂಭ ಮಾಡಿದ್ರು. ಅದರ ಬಹುಮಾನ ವಿತರಣಾ ಸಮಾರಂಭ. ಈ ಸಮಾರಂಭಕ್ಕೆ ಬಂದಿರತಕ್ಕಂಥ ಎಲ್ಲ ಕಲಾಭಿಮಾನಿಗಳಿಗೂ ನಾವು ಸಮಿತಿಯ ಪರವಾಗಿ ಒಂದು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇವೆ. ಹಾಗೂ ನಮ್ಮ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಸಮಾಜ ಸೇವಕರು, ನಮ್ಮ ಈ ಭಾಗದ ರಾಜಕೀಯ ನಾಯಕರಾದಂಥ ಪಟೇಲ್ ರವಿಯಣ್ಣ ಅವರು ಬಂದಿದ್ದಾರೆ. ತಮ್ಮೆಲ್ಲ ಚಪ್ಪಾಳೆ ಮುಖಾಂತರ ಅವರಿಗೆ ಸ್ವಾಗತವನ್ನು ಕೋರಬೇಕು ಅಂತೇಳಿ ಕೋರ್ಕೋತೇನೆ. ಹಾಗೆ ಸುಧಾಕರ್ ಅವರು ಬಂದಿದ್ದಾರೆ, ಅವ್ರಿಗೂ ತಾವೆಲ್ಲರೂ ಸ್ವಾಗತವನ್ನು ಕೋರಬೇಕು ಅಂತೇಳಿ ಕೋರ್ಕೋತೇನೆ. ಹಾಗೆ ವರುಣ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತೇವೆ. ಹಾಗೆ ರಾಮೂರ್ ಅವರು ಸಹ ಬಂದಿದ್ದಾರೆ, ಅವ್ರಿಗೂ ಕೂಡ ನಾವು ಸಮಿತಿಯ ಪರವಾಗಿ ಸ್ವಾಗತವನ್ನು ಕೊಡ್ತೇವೆ. ಹಾಗೆ ಜಾನ್ ರವರು ಸಹ ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತೇವೆ. ಹಾಗೆ ಸುಧಾಕರ್ ಅವರು ಬಂದಿದ್ದಾರೆ, ಆಯ್ತು ಅವ್ರದ್ದಾಯ್ತಲ್ಲ, ಇನ್ನೊಬ್ರು ಪರಿಸ್ಥಿತಿ. ಹಾಗೆ ನಮ್ಮ ಕಲಾಭಿಮಾನಿಗಳಾದ ಹಿರಿಯ ಕಲಾಭಿಮಾನಿಗಳಾದ ಆನಂದ್ ಆಚಾರ್ಯ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೊಡ್ತೇವೆ. ಹಾಗೆ ನಮ್ಮ ಸೋಮಣ್ಣ ಅವರು ಬಂದಿದ್ದಾರೆ ಗೋರಿಪಾಳ್ಯದಿಂದ, ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತೇವೆ. ಹಾಗೆ ಚಿರಂಜೀವಿ ಅವರು ಸರ್ಜಾಪುರದಿಂದ ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತೇವೆ. ಹಾಗೆ ತೌಸೀಫ್ ಅವರು ಬೆಳ್ಳಳ್ಳಿಯಿಂದ ಬಂದಿದ್ದಾರೆ, ಅವ್ರಿಗೂ ಸಹ ನಾವು ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತೇವೆ. ಹಾಗೆ ದಿನೇಶ್ ಅವರು ಗುರುಮೂರ್ತಿ ಟೂರ್ನಮೆಂಟ್ನ ಅಧ್ಯಕ್ಷರು, ಅವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇವೆ. ಹಾಗೆ ಜೈರ್ ಅವ್ರಿಗೂ ಸಹ ನಮ್ಮೆಲ್ಲ ಕಲಾಭಿಮಾನಿಗಳ ಪರವಾಗಿ ಸ್ವಾಗತವನ್ನು ಕೊಡ್ತೇವೆ. ಹಾಗೆ ಕುಮರೇಶ್ ಅವರು ಬಂದಿದ್ದಾರೆ, ಕುಮರೇಶ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ತಮ್ಮ ಚಪ್ಪಾಳೆ ಮುಖಾಂತರ ಅವ್ರನ್ನು ಕೂಡ ಸ್ವಾಗತ ಮಾಡಬೇಕು ಅಂತೇಳಿ ಕೋರ್ಕೋತೇವೆ. ಹಾಗೆ ನಮ್ಮ ಮಂಜೂರ್ ಅವರು ಸಹ ಬಂದಿದ್ದಾರೆ. ಹೀಗೆ ಹಲವಾರು ಕಲಾಭಿಮಾನಿಗಳು ಈ ಒಂದು ಹೊಸ ಟೂರ್ನಮೆಂಟ್ಗೆ ಒಂದು ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಬಂದಿದ್ದಾರೆ. ಹಾಗೆ ಈ ಸ್ಪರ್ಧೆ ರೋಹಿತ್ ಅವ್ರು ಬಂದಿದ್ದಾರೆ, ಅವ್ರಿಗೂ ಸಹ ನಮ್ಮೆಲ್ಲ ಕಲಾಭಿಮಾನಿಗಳ ಪರವಾಗಿ ಸ್ವಾಗತವನ್ನು ಕೊಡ್ತೇವೆ. ತಮ್ಮೆಲ್ಲ ಒಂದು ಸಹಕಾರದಿಂದ ಕಳೆದ ವರ್ಷ ಯಶಸ್ವಿಯಾಗಿ ಟೂರ್ನಮೆಂಟ್ ನಡೆದಿರ್ತದೆ. ತಮ್ಮೆಲ್ಲ ಸಹಕಾರ ಹಾಗೂ ಪ್ರೋತ್ಸಾಹ ಇದೇ ರೀತಿ ಇರ್ಲಿ ಅಂತ ನಾವು ಹಾರೈಸ್ತೇವೆ. ಹಾಗೆ ನಮ್ಮ ಈ ಶೋಕಿಗೆ ಯಾವುದೇ ಜಾತಿ ಮತ ಭೇದ ಧರ್ಮ ಅನ್ನೋದಿಲ್ಲ. ಜಾತಿ ಭಾಷೆ ಎಲ್ಲದನ್ನು ಮೀರಿ ಒಂದು ಭಾವೈಕ್ಯತಾ ಸಂಕೇತವಾಗಿ ನಾವು ಪಾರಿವಾಳ ಟೂರ್ನಮೆಂಟ್ ನಡ್ಸ್ಕೊಂಡ್ ಬಂದಿದ್ದೀವಿ. ಎಲ್ಲರಿಗೂ ಒಂದು ಮನಸ್ಸಿಗೆ ಆನಂದ ಕೊಡುವಂಥದ್ದು ಮತ್ತು ಒಂದು ಶಾಂತಿಯನ್ನು ನೀಡ್ತಕ್ಕಂಥ ಶಾಂತಿ ದೂತ ನಮ್ಮ ಈ ಗಿರೇಬಾಜ್ ಪಾರಿವಾಳ ಹಾರಾಟ. ಅದರ ಸ್ಪರ್ಧೆಯನ್ನು ಯಶಸ್ವಿಯಾಗಿ ನಡ್ಸ್ಕೊಂಡ್ ಬಂದಿರ್ತೇವೆ. ಆ ಸಮಾರಂಭಕ್ಕೆ ಬಂದಿರತಕ್ಕಂಥ ಅತಿಥಿಗಳನ್ನೆಲ್ಲ ನಮ್ಮ ಸಮಿತಿಯ ಪರವಾಗಿ ನಾವೊಂದು ಕಿರುಕಾಣಿಕೆ ಮೂಲಕ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಮೊದಲಿಗೆ ನಮ್ಮ ನಾಯಕರಾದಂಥ ಪಟೇಲ್ ರವಿಯಣ್ಣ ಅವರಿಗೆ ಮೈಕಲ್ ಅವರು ಮಾಲಾರ್ಪಣೆ ಮಾಡೋ ಮುಖಾಂತರ ಒಂದು ಹೃತ್ಪೂರ್ವಕ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಫಸ್ಟ್ ಇದು ಒಂದ್ ನಿಮಿಷ. ಈ ವರ್ಷ ನಮ್ಮನ್ನು ಹಲವಾರು ಜನ ಹಿರಿಯ ನಮ್ಮ ಕಲಾಭಿಮಾನಿಗಳು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅದರಲ್ಲಿ ನಮ್ಮ ವೆಂಕಟೇಶ್ ಅಣ್ಣ ಅವರು ಈ ವರ್ಷನೇ ತೀರ್ಕೊಂಡ್ರು. ಅವರೆಲ್ಲರ ಪರವಾಗಿ 1 ನಿಮಿಷ ಮೌನಾಚರಣೆ ಮಾಡುವ ಮುಖಾಂತರ ಅವ್ರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಕೋರ್ಕೋತೇನೆ. ಧನ್ಯವಾದಗಳು ಸ್ನೇಹಿತರೆ. ಇವರೆಲ್ಲರ ಮಾರ್ಗದರ್ಶನದಲ್ಲಿ ನಮ್ಮ ಈ ಅಕ್ಕಿ ಶೋಕಿ ನಡ್ಕೊಂಡ್ ಬಂದಿದೆ. ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನಮ್ಮ ಎಲ್ಲಾ ಧರ್ಮದ ಸರ್ವ ದೇವರುಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳೋ ಮುಖಾಂತರ ದೀಪ ಜ್ವಲನ ಮಾಡುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತೇಳಿ ಕೋರ್ಕೋತೇನೆ. ಮೊದಲಿಗೆ ನಮ್ಮ ನಾಯಕರಾದ ಪಟೇಲ್ ರವಿಯಣ್ಣ ಅವರು, ಸುಧಾಕರ್ ಅವರು ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಅತಿಥಿಗಳು ದೀಪ ಜ್ವಲನ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ಹೇಳಿ ಕೋರ್ಕೋತೇನೆ.
ದೀಪ ಬೆಳಗುವ ಮುಖಾಂತರ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಅತಿಥಿಗಳು ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಈ ದೀಪ ಹೇಗೆ ಬೆಳಗುತ್ತೋ ಹಾಗೆ ಈ ಟೂರ್ನಮೆಂಟ್ ಕೂಡ ಇನ್ ಮುಂದಕ್ಕೆ ಚೆನ್ನಾಗಿ ಬೆಳಗ್ಲಿ, ಹಾಗೆ ಚೆನ್ನಾಗಿ ಬೆಳೀಲಿ ಅಂತ ನಾವು ಆಶಿಸ್ತೇವೆ. ಹಾಗೆ ನಮ್ಮ ಒಂದು ಸ್ನೇಹಪೂರ್ವಕವಾದ ಒಂದು ಆಹ್ವಾನವನ್ನು ಸ್ವೀಕಾರ ಮಾಡಿ ಬಂದಿರತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳಿಗೂ ನಮ್ಮ ಸಮಿತಿಯ ಪರವಾಗಿ ಒಂದು ಹೃತ್ಪೂರ್ವಕ ಸನ್ಮಾನ. ಮೊದಲಿಗೆ ನಮ್ಮ ಪಟೇಲ್ ರವಿಯಣ್ಣ ಅವರಿಗೆ ನಮ್ಮ ಸಮಿತಿಯ ವತಿಯಿಂದ ಹೃತ್ಪೂರ್ವಕ ಸನ್ಮಾನ. ನಾವೆಲ್ಲ ಚಪ್ಪಾಳೆ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಹಾಗೆ ಭಗವಂತ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಅವರ ಪ್ರೋತ್ಸಾಹ ಇದೇ ರೀತಿ ಮುಂದುವರಿಯಲಿ, ಹಾಗೆ ಅವರ ಒಂದು ರಾಜಕೀಯ ಜೀವನವೂ ಸಹ ಉಜ್ವಲವಾಗಿರ್ಲಿ ಅಂತ ತಾವೆಲ್ಲರೂ ಹಾರೈಸಬೇಕು ಅಂತ ಹೇಳಿ ಕೋರ್ಕೊತೇನೆ. ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಒಳ್ಳೆ ಕೀರ್ತಿ ಲಭಿಸಲಿ, ಅವರು ಅನ್ಕೊಂಡ ಕಾರ್ಯಗಳು ಆಗ್ಲಿ ಅಂತ ನಾವು ಸಮಿತಿಯ ಪರವಾಗಿ ಹಾರೈಸ್ತೇವೆ. ಹಾಗೆ ರಾಮೂರವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವ್ರಿಗೂ ಸಹ ನಮ್ಮ ಸಮಿತಿಯ ಪರವಾಗಿ ಒಂದು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇವೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಪ್ರೋತ್ಸಾಹಕರವಾಗಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಭಗವಂತ ಅವ್ರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಹಾಗೆ ಅವರ ಕಾರ್ಯಗಳೆಲ್ಲ ಪೂರ್ಣಗೊಳ್ಳಿ ಅಂತೇಳಿ ನಾವು ಸಮಿತಿ ಪರವಾಗಿ ಹಾರೈಸ್ತೇವೆ. ಹಾಗೆ ನಮ್ಮ ವರುಣ್ ರವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವ್ರಿಗೂ ಕೂಡ ಸಮಿತಿಯ ವೃತ್ತಿಯಿಂದ ಒಂದು ಹೃತ್ಪೂರ್ವಕ ಸನ್ಮಾನ. ನಮ್ಮ ಯುವ ನಾಯಕರಾದ ವರುಣ್ ರವರ ಒಂದು ಪ್ರೋತ್ಸಾಹ ಇದೇ ರೀತಿ ಇರಲಿ, ಭಗವಂತ ಅವ್ರಿಗೂ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಾವು ಸಮಿತಿಯ ಪರವಾಗಿ ಶುಭ ಹಾರೈಸ್ತೇವೆ. ಹಾಗೆ ಸುಧಾಕರ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವ್ರಿಗೂ ಸಹ ನಮ್ಮ ಸಮಿತಿಯ ಪರವಾಗಿ ಒಂದು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅವರಿಗೂ ಸಹ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಅವರ ಎಲ್ಲ ಕೆಲಸಗಳು ಪೂರ್ಣಗೊಳ್ಳಿ ಅಂತೇಳಿ ನಾವು ನಮ್ಮ ಸಮಿತಿಯ ಪರವಾಗಿ ಹಾರೈಸ್ತೇವೆ. ಯಾರು ಸುಧಾಕರ ಐತನ ಹೀಗೆ ಸೋಮಣ್ಣ ಅವರು ಗೋರಿಪಾಳ್ಯದಿಂದ ಬಂದಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಟೂರ್ನಮೆಂಟ್ ಅನ್ನು ಅವರು ಗೋರಿಪಾಳ್ಯದಲ್ಲಿ ಯಶಸ್ವಿಯಾಗಿ ನಡೆಸ್ಕೊಂಡ್ ಬಂದಿದ್ದಾರೆ. ಅವ್ರಿಗೂ ಕೂಡ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅವರ ಮಾರ್ಗದರ್ಶನದಲ್ಲಿ ಮೈಕಲ್ ಅವರು ಈ ಟೂರ್ನಮೆಂಟ್ ಅನ್ನ ನಡ್ಸ್ಕೊಂಡ್ ಬಂದಿದ್ದಾರೆ. ಭಗವಂತ ಅವ್ರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸ್ತೇವೆ. ಜಾನ್ ರವರು ಕೂಡ ನಮ್ಮ ಟೂರ್ನಮೆಂಟ್ಗೆ ಆಗಮಿಸಿರ್ತಾರೆ. ಅವರು ಕೂಡ ನಮ್ಮ ಕಲಾಭಿಮಾನಿಗಳು, ಅವ್ರಿಗೂ ಕೂಡ ಹೃತ್ಪೂರ್ವಕವಾಗಿ ನಮ್ಮ ಸಮಿತಿಯ ಪರವಾಗಿ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಅವರ ಒಂದು ಕಲಾ ಪ್ರೋತ್ಸಾಹ ಇದೇ ರೀತಿ ಮುಂದುವರಿಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸ್ತೇವೆ. ಹಾಗೆ ಭಗವಂತ ಅವ್ರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಅವರ ಪ್ರೋತ್ಸಾಹ ಸದಾಕಾಲ ಇರ್ಲಿ ಅಂತೇಳಿ ನಾವು ಹಾರೈಸ್ತೇವೆ. ಹಾಗೆ ನಮ್ಮ ಗಿರೇಬಾಜ್ ಪಾರಿವಾಳ ಶೋಕಿಯಲ್ಲಿ ಹಿರಿಯರಾದಂತಹ ಆನಂದ್ ಆಚಾರ್ಯ ಅವರು ಬಂದಿದ್ದಾರೆ ಹೊಸೂರು. ಅವ್ರಿಗೂ ಸಹ ಸಮಿತಿಯ ಪರವಾಗಿ ಒಂದು ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತೇವೆ. ಹಲವಾರು ಶಿಷ್ಯಂದ್ರಿಗೆ ಅವರು ಮಾರ್ಗದರ್ಶನ ಮಾಡಿದ್ದಾರೆ. ತಮ್ಮ ಇಳಿ ವಯಸ್ಸಿನಲ್ಲಿ ಕೂಡ ಅಕ್ಕಿ ಶೋಕಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವ್ರಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಡ್ಲಿ, ಹಾಗೆ ಈ ವರ್ಷ ಅವ್ರ ಅಕ್ಕಿಗಳು ಕೀರ್ತಿಯನ್ನು ತರಲಿ ಅಂತೇಳಿ ನಾವು ಹಾರೈಸ್ತೇವೆ. ಹಾಗೆ ಚಿರಂಜೀವಿ ಅವರು ಸರ್ಜಾಪುರದಿಂದ ಬಂದಿದ್ದಾರೆ. ಅವರು ಸಹ ಒಂದು ಟೂರ್ನಮೆಂಟ್ ಅನ್ನು ಯಶಸ್ವಿಯಾಗಿ ನಡ್ಸ್ಕೊಂಡ್ ಬಂದಿದ್ದಾರೆ. ಈ ವರ್ಷ ಅತ್ಯುತ್ತಮವಾಗಿ ಅಕ್ಕಿಗಳನ್ನ ಕೂಡ ಆರಿಸಿದ್ದಾರೆ. ಈ ವರ್ಷನೂ ಕೂಡ ಅವರ ಅಕ್ಕಿಗಳು ಅತ್ಯುತ್ತಮವಾಗಿ ಆರ್ಲಿ, ಅವರ ಕಲಾ ಸೇವೆ ಇದೇ ರೀತಿ ಮುಂದುವರಿಯಲಿ ಅಂತ ನಾವು ಎಲ್ಲರ ಪರವಾಗಿ ಹಾರೈಸ್ತೇವೆ. ಹಾಗೆ ತೌಸೀಫ್ ರವರು ಬೆಳ್ಳಳ್ಳಿ ಅವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಸಹ ಎಲ್ಲ ಸ್ಪರ್ಧೆಗಳು ಭಾಗವಹಿಸಿ ನಮ್ಮ ಕಲಾ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಕೂಡ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಹಾಗೂ ಅವರ ಕಲಾ ಸೇವೆ ಇದೇ ರೀತಿ ಮುಂದುವರಿಯಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸ್ತೇವೆ. ಹಾಗೆ ದಿನೇಶ್ ಅವರು ನಮ್ಮ ಜೈ ಅವರು ದಯವಿಟ್ಟು ನಮ್ಮ ಸಮಿತಿಯ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು. ಅವರು ಸಹ ನಮ್ಮ ಎಲ್ಲ ಕಲೆಗೂ ಪ್ರೋತ್ಸಾಹಕರು. ಅವರ ಪ್ರೋತ್ಸಾಹ ಇದೇ ರೀತಿ ಮುಂದುವರಿಲಿ, ಅವರ ಉತ್ಸಾಹ ಇದೇ ರೀತಿ ಇರಲಿ, ಭಗವಂತ ಅವ್ರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಸಮಿತಿ ಪರವಾಗಿ ನಾವು ಕೋರ್ಕೋತೇವೆ. ಹಾಗೆ ದಿನೇಶ್ ಅವರು ಗುರುಮೂರ್ತಿ ಟೂರ್ನಮೆಂಟ್ ಅನ್ನ ಯಶಸ್ವಿಯಾಗಿ ಸಂಘಟನೆ ಮಾಡ್ಕೊಂಡ್ ಬಂದಿದ್ದಾರೆ. ಹಾಗೆ ಯುವ ನಾಯಕರು ನಮ್ಮ ಕಲಾ ಸೇವೆಯಲ್ಲಿ ಸದಾ ತೊಡಗಿಸಿಕೊಂಡಿದ್ದಾರೆ. ಅವರ ಒಂದು ಉತ್ಸಾಹ ಇದೇ ರೀತಿ ಇರಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಕೋರ್ಕೋತೇವೆ. ಹಾಗೆ ಕುಮರೇಶ್ ಅವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ಒಂದು ಹೃತ್ಪೂರ್ವಕವಾದ ಸನ್ಮಾನವನ್ನು ಮಾಡ್ತೇವೆ.
ಅವರು ಸಹ ನಮ್ಮ ಈ ಕಲೆಯ ಪ್ರೋತ್ಸಾಹಕರು. ದೇವರು ಅವ್ರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಅವರ ಪ್ರೋತ್ಸಾಹ ಇದೇ ರೀತಿ ನಮ್ಮ ಮೇಲೆ ಇರ್ಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಕೋರ್ಕೋತೇವೆ. ಹಾಗೆ ಈಗ ಗಣ್ಯರಿಂದ ಬಹುಮಾನ ಪ್ರಕಾಶ್ ಸರ್ ಅವ್ರಿಗೆ ಒಂದು ಇದೆ. ಕಡೆಯಿಂದ ಇಲ್ಲ ಇಲ್ಲಿ ಆಮೇಲೆ ಮಾಡೋಣ ಬಿಡು, first prize ಕೊಡೋಣ, prize ಕೊಡೋಣ. ಬನ್ನಿ ಯಾಕಂದ್ರೆ ಹಾ ಬಾಬಿ ಅವ್ರದ. ಹಾಗೆ ನಮ್ಮ ಇವರು ನಮ್ಮ ಶ್ರೀಕಂಠೇಶ್ವರ ಬಂದಿಲ್ಲ ಅಣ್ಣ, ಬರ್ತಾ ಇದ್ದಾರೆ ಶ್ರೀಕಂಠೇಶ್ವರ ಟೂರ್ನಮೆಂಟ್ ನ ಬಾಬಿ ಅವರು ಕೂಡ ಬರ್ತಾರೆ, ಸ್ವಲ್ಪ ಸಮಯಾವಕಾಶ ಕೇಳ್ಕೊಂಡಿದ್ದಾರೆ. ಅವರು ಕೂಡ ನಮ್ಮ ಪ್ರೋತ್ಸಾಹರು. ಅವ್ರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇವೆ. ಹಾಗೆ ನಮ್ಮ ಚೇತನ್ ಇನ್ಫೋಟೆಕ್ ಅವರು ಕೂಡ ಒಂದು ನಮ್ಮ ರಾಜ್ಯದ ಖ್ಯಾತ ಯೂಟ್ಯೂಬರ್ ಆಗಿದ್ದಾರೆ. ನಮ್ಮ ಎಲ್ಲಾ ಪಾರಿವಾಳದ ಕಾರ್ಯಕ್ರಮಗಳನ್ನು ಕೂಡ ಅವರ ಚಾನೆಲ್ ನಲ್ಲಿ ಪ್ರಸಾರ ಮಾಡಿಕೊಂಡು ಪ್ರೋತ್ಸಾಹ ನೋಡ್ಕೊಂಡ್ ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ಸಮಿತಿಯ ಪರವಾಗಿ ಒಂದು ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತೇವೆ. ತಮ್ಮೆಲ್ಲ ಚಪ್ಪಾಳೆ ಮುಖಾಂತರ ಅವ್ರಿಗೂ ಅಭಿನಂದನೆ ಸಲ್ಲಿಸಬೇಕು. ನಮ್ಮ ಯುವ ಕಲಾಭಿಮಾನಿಗಳು ಬೆಳೆಯೋದಕ್ಕೆ ಅವರು ಸಹ ಸದಾಕಾಲ ಪ್ರೋತ್ಸಾಹ ಕೊಡ್ಕೊಂಡ್ ಬಂದಿದ್ದಾರೆ. ಭಗವಂತ ಅವ್ರಿಗೂ ಸಹ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಅವರ ಸೇವೆ ಮುಂದುವರಿಯುವ ಒಂದು ಅವಕಾಶ ಕೊಡ್ಲಿ ಅಂತ ಹೇಳಿ ಕೋರ್ಕೊತೇನೆ. ಹೀಗೆ ಎಲ್ಲಾರ್ದು ಒಂದು 10 ಜನನ ಒಂದೇ ಕಡೆ ಸೇರಿಸಿ ಒಂದು ಒಳ್ಳೆ ಟೂರ್ನಮೆಂಟ್ ಮಾಡಿ ಒಂದು ಅತಿಥಿಗಳನ್ನ ಕರೆಸಿ ಅವ್ರ ಮುಂದೆ ಒಂದು ಬಹುಮಾನ ವಿತರಣೆ ಮಾಡಬೇಕು ಅಂತ ನಮ್ಮ ಮೈಕಲ್ ಅವ್ರ ಆಸೆ. ಅದ್ರ ಪ್ರಕಾರ ಅವರು ಶಕ್ತಿ ಮೀರಿ ಪ್ರಾರಂಭ ಮಾಡಿದ್ದಾರೆ. ಅವ್ರು ಇನ್ನೂ ಪ್ರಥಮ ವರ್ಷ, ಮುಂದಿನ ವರ್ಷಗಳಲ್ಲಿ ಇನ್ನೂ ಚೆನ್ನಾಗಿ ಟೂರ್ನಮೆಂಟ್ ಮಾಡ್ತಾರೆ. ತಾವೆಲ್ಲ ಸೇರ್ಕೊಂಡು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಹಾಗೂ ಹಿರಿಯರು ಮಾರ್ಗದರ್ಶನ ಮಾಡಬೇಕು ಅಂತ ಕೋರ್ಕೋತೀನಿ. ಮೊದಲಿಗೆ ಅವರು 15 ಜನರ ಒಂದು ಗ್ರೂಪ್ ಅನ್ನು ಮಾಡಿದ್ರು. ಅದರಲ್ಲಿ 4 ಜನಕ್ಕೆ ಬಹುಮಾನವನ್ನು ನೀಡ್ತಾ ಇದ್ದಾರೆ. ಬಹುಮಾನ ಪಡೆದಂತವ್ರಿಗೆ ಬಹುಮಾನ ವಿತರಣೆ ಗಣ್ಯ ಅತಿಥಿಗಳಿಂದ ಸುಧಾಕರ್ ಅವರು ಹಾಗೂ ರಾಮೂರ್ ಅವರು ಬಹುಮಾನ ವಿತರಣೆ ಮಾಡ್ಬೇಕು ಅಂತ ಹೇಳಿ ಕೋರ್ಕೋತೀನಿ. 99 ಲಾಫ್ಟ್ ಅವರು 5 ಗಂಟೆ 36 ನಿಮಿಷ ಕಾಲ ಹಾರಿಸಿ 4ನೇ ಸ್ಥಾನವನ್ನು ನಮ್ಮ ಟೂರ್ನಮೆಂಟಿನಲ್ಲಿ ಪಡೆದಿದ್ದಾರೆ. ಸುಧಾಕರನ್ ಅವರು ಅವ್ರಿಗೆ ಬಹುಮಾನವನ್ನು ವಿತರಣೆ ಮಾಡಬೇಕು. ಅವ್ರ ಕೈಲಿ ಕೊಡ್ಸ, ಅವ್ರ ಕೈಲಿ ಕೊಡ್ಸ. ಸುಧಾಕರ್ ಅವರು ಬಹುಮಾನ ವಿತರಣೆ ಮಾಡ್ತಾ ಇದ್ದಾರೆ. 99 ಲಾಫ್ಟ್ ಅವರು ಅವರ ಒಂದು ಸ್ನೇಹಿತರ ಬಳಗ 5 ಗಂಟೆ 33 ನಿಮಿಷ ಕಾಲ ಹಾರಿಸಿ 4ನೇ ಸ್ಥಾನವನ್ನು ಪಡೆದಿದ್ದಾರೆ. ತಮ್ಮ ಚಪ್ಪಾಳೆ ಮುಖಾಂತರ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಮುಂದಿನ ದಿನಮಾನಗಳಲ್ಲಿ ಅವರ ಅಕ್ಕಿ ಇನ್ನಷ್ಟು ಕಾಲ ಹಾರ್ಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸ್ತೇವೆ. ವರುಣ್ ಅವರು ಮುಂದಿನ ಬಹುಮಾನ ನೀಡಬೇಕು. ಶ್ರೀ ಬನಶಂಕರಿ ಲಾಫ್ಟ್ ವರುಣ್ ಅವರು ಬಹುಮಾನ ನೀಡಬೇಕು. 3ನೇ ಬಹುಮಾನ ಶ್ರೀ ಬನಶಂಕರಿ ಲಾಫ್ಟ್, ಇವರು 6 ಗಂಟೆ 40 ನಿಮಿಷ ಕಾಲ ಹಾರಿಸಿ 3ನೇ ಸ್ಥಾನವನ್ನು ಪಡೆದಿದ್ದಾರೆ. ಶ್ರೀ ಬನಶಂಕರಿ ಲಾಫ್ಟ್ ಅವರೆಲ್ಲ ಸ್ನೇಹಿತರ ಒಕ್ಕೂಟ ಒಂದು ಬನಶಂಕರಿ ಲಾಫ್ಟ್ ಅಂತ ಹೇಳಿ ಅವ್ರ ದಾವಡಿಗೆ ಹೆಸರಿಟ್ಕೊಂಡು ಆರಿಸಿದ್ರು. ಕಷ್ಟಪಟ್ಟು 6 ಗಂಟೆ 40 ನಿಮಿಷ ಆರಿಸಿದ್ದಾರೆ. ನಮ್ಮೆಲ್ಲ ಚಪ್ಪಾಳೆ ಮುಖಾಂತರ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು. ಮುಂದಿನ ದಿನಮಾನಗಳಲ್ಲಿ ಇನ್ನಷ್ಟು ಅವ್ರ ಅಕ್ಕಿ ಹಾರಿ ಅವ್ರಿಗೆ ಕೀರ್ತಿಯನ್ನು ತಂದುಕೊಡ್ಲಿ ಅಂತ ನಾವು ಈ ಸಂದರ್ಭದಲ್ಲಿ ಹಾರೈಸ್ತೇವೆ. ಹಾಗೆ ಕಷ್ಟಪಟ್ಟು ಹಾರಿರ್ತಕ್ಕಂಥ ಅವ್ರ ಅಕ್ಕಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಹಾಗೆ ರಾಮು ಅವರು ಬಹುಮಾನ ನೀಡಬೇಕು. 2ನೇ ಬಹುಮಾನ ಶ್ರೀ ಚಾಮುಂಡೇಶ್ವರಿ ದಾವಡಿ ಸರ್ಜಾಪುರ, ಚಿರಂಜೀವಿ ಹಾಗೂ ಸ್ನೇಹಿತರು. ಇವರು 7 ಗಂಟೆ 24 ನಿಮಿಷ ಕಾಲ ಹಾರಿಸಿ 2ನೇ ಸ್ಥಾನವನ್ನು ಪಡೆದಿದ್ದಾರೆ. ಕಷ್ಟಪಟ್ಟು 7 ಗಂಟೆ 24 ನಿಮಿಷ ಹಾರಿಸಿದ್ದಾರೆ. ನಮ್ಮ ಈ ಟೂರ್ನಮೆಂಟಿನ 2ನೇ ಸ್ಥಾನವನ್ನು ಪಡೆದಿದ್ದಾರೆ. ಶ್ರೀ ಚಾಮುಂಡೇಶ್ವರಿ ದಾವಡಿ ಸರ್ಜಾಪುರ, ಚಿರಂಜೀವಿ ಹಾಗೂ ಸ್ನೇಹಿತರು. ತಮ್ಮೆಲ್ಲ ಚಪ್ಪಾಳೆ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಈ ವರ್ಷ ಕೂಡ ಅವರ ಅಕ್ಕಿಗಳು ಇದೇ ರೀತಿ ಉತ್ತಮ ಸಾಧನೆಗಳನ್ನು ಮಾಡಲಿ ಅಂತೇಳಿ ನಾವು ಸಮಿತಿ ಪರವಾಗಿ ಹಾರೈಸ್ತೇವೆ. ಹಾಗೆ ಪ್ರಥಮ ಬಹುಮಾನವನ್ನು ಯಾರು ಕೊಡಬೇಕು? ಇದು ರವಿಯಣ್ಣ ಅಲ್ಲ ರವಿ ಅವ್ರು ಕೊಡ್ಬೇಕು. ರವಿ ಅವರು ಪಟೇಲ್ ರವಿ ಅಣ್ಣ ಅವರು ಈ ಬಹುಮಾನವನ್ನು ವಿತರಿಸಬೇಕು. ಈ ಟೂರ್ನಮೆಂಟಿನ ಪ್ರಥಮ ಬಹುಮಾನವನ್ನು FKB ಮೆಂಟಲ್ಪುರ ದಾವಡಿ BJK, ಇವರು 8 ಗಂಟೆ 54 ನಿಮಿಷ ಕಾಲ ಹಾರಿಸಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. FKB ದಾವಡಿ ಅವರು ಕಷ್ಟಪಟ್ಟು 8 ಗಂಟೆ 54 ನಿಮಿಷ ಹಾರಿಸಿ ಪ್ರಥಮ ಬಹುಮಾನವನ್ನು ಪಡೆದಿದ್ದಾರೆ. ತಮ್ಮೆಲ್ಲ ಚಪ್ಪಾಳೆ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಮುಂದಿನ ದಿನಮಾನಗಳಲ್ಲಿ ಇನ್ನಷ್ಟು ಕಾಲ ಅವರ ಅಕ್ಕಿಗಳು ಹಾರಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸ್ತೇವೆ. ಹಾಗೆ ಈ ಟೂರ್ನಮೆಂಟ್ಗೆ ಸೇರಿದಂತ ಎಲ್ಲರಿಗೂ ಕೂಡ ಒಂದು ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದೇವೆ. ಮೊದಲಿಗೆ
ಶ್ರೀ ಗುರುಮೂರ್ತಿ ದಾವಡಿಯವರು ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು. ಟೂರ್ನಮೆಂಟಿನಲ್ಲಿ ಭಾಗವಹಿಸಿದ ಎಲ್ಲರಿಗೂ ಒಂದು ಪ್ರೋತ್ಸಾಹಕರವಾಗಿ ಒಂದು ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ ನಮ್ಮ ಟೂರ್ನಮೆಂಟಿನ ವತಿಯಿಂದ. ಮುಂದಿನ ದಿನಮಾನಗಳಲ್ಲಿ ಅವರ ಹಕ್ಕಿಗಳು ಇನ್ನಷ್ಟು ಕಾಲ ಹಾರಿ ಅವರಿಗೆ ಕೀರ್ತಿಯನ್ನು ತಂದುಕೊಳ್ಳಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸ್ತೇವೆ. ಹಾಗೆ GSK ಲಾಫ್ಟ್ ಇವರು ಸಹ ನಮ್ಮ ಟೂರ್ನಮೆಂಟಿನಲ್ಲಿ ಭಾಗವಹಿಸಿದ್ರು. ಅವ್ರಿಗೂ ಸಹ ಒಂದು ನೆನಪಿನ ಕಾಣಿಕೆಯೊಂದಿಗೆ ಒಂದು ಸನ್ಮಾನವನ್ನು ಮಾಡ್ತಿದ್ದೇವೆ. GSK ಲಾಫ್ಟ್ ಬಂದಿಲ್ಲ ಅಂತ. KFC ದಾವಡಿ ಹಾಗೆ ಮ್ಯಾಟ್ ಬ್ರದರ್ಸ್ ಲಾಫ್ಟ್ ಅವರು ಬಂದಿಲ್ಲ. KFC ದಾವಡಿಯ ಪರವಾಗಿ ಅವರ ವೆಂಕಟೇಶ್ ಅವರು ಒಂದು ನೆನಪಿನ ಕಾಣಿಕೆಯನ್ನು ವಿಕ್ಟರ್ ಅವ್ರ ಮಗನ ವೆಂಕಟೇಶನ ನಮ್ಮ ವೆಂಕಟೇಶಣ್ಣ ಅವರ ಪರವಾಗಿ ಅವರ ಮಗನಿಗೆ ನಮ್ಮ ಒಂದು ಪೂರ್ವಕ ಸನ್ಮಾನ. ತಮ್ಮೆಲ್ಲ ಚಪ್ಪಾಳೆ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಅವರ ತಂದೆಯವರು ತಾತ ಅವರು ಎಲ್ಲರೂ ದೊಡ್ಡ ಶೋಕದಾರರಾಗಿದ್ರು. ಇವ್ರಿಗೂ ಕೂಡ ಒಂದು ಕಲೆ ಒಂದು ಅಭಿರುಚಿ ಇದೆ. ಮುಂದಿನ ದಿನಮಾನಗಳಲ್ಲಿ ಅವರು ಜೀವನದಲ್ಲಿ ಸೆಟ್ಲ್ ಆದ್ಮೇಲೆ ಅಕ್ಕಿ ಶೋಕಿ ಮಾಡ್ಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸ್ತೇವೆ. ಹಾಗೆ ಯಾರು ಬಂದಿರ ಮ್ಯಾಟ್ ಬ್ರದರ್ಸ್ ಅವ್ರು ಬಂದಿಲ್ಲ. ಇದು ಬಂದಿದಾರ ಟ್ರಿಬಲ್ ಆರ್ ಲಾಫ್ಟ್ ನಮ್ಮ ಟೂರ್ನಮೆಂಟಿನಲ್ಲಿ ಭಾಗವಹಿಸಿದ್ರು. ಅವ್ರಿಗೂ ಕೂಡ ಒಂದು ನೆನಪಿನ ಕಾಣಿಕೆಯನ್ನು ಪ್ರಥಮ ವರ್ಷದ ಒಂದು ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ ಟ್ರಿಬಲ್ ಆರ್ ಲಾಫ್ಟ್ ಅವ್ರಿಗೆ. ತಮ್ಮೆಲ್ಲ ಚಪ್ಪಾಳೆ ಮುಖಾಂತರ ಅವ್ರಿಗೂ ಅಭಿನಂದನೆ ಸಲ್ಲಿಸಬೇಕು. ಮುಂದಿನ ದಿನಮಾನಗಳಲ್ಲಿ ಅವ್ರ ಹಕ್ಕಿಗಳು ಚೆನ್ನಾಗಿ ಹಾರಲಿ ಅಂತೇಳಿ ನಾವು ಹಾರೈಸ್ತೇವೆ. ಶ್ರೀ ಆಂಜನೇಯ ಸ್ವಾಮಿ ದಾವಡಿ ಅವ್ರು ಬಂದಿದ್ರೆ ಬರ್ಬೋದು. A5 ಲಾಫ್ಟ್ ಅವರು ಬಂದಿಲ್ಲ. ಫಾಕ್ಸ್ ಲಾಫ್ಟ್ ಮುರುಗನ್ ದಾವಡಿ ಅವರು ಬಂದಿದ್ದಾರೆ. ಮುರುಗನ್ ದಾವಡಿ ಅವ್ರಿಗೂ ಕೂಡ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಕೋರ್ಕೋತೇನೆ. ಆದಿತ್ಯ ಅವರು ಅವ್ರ ಪರವಾಗಿ ಸ್ವೀಕಾರ ಮಾಡಬೇಕು. ತಮ್ಮೆಲ್ಲ ಚಪ್ಪಾಳೆ ಮುಖಾಂತರ ಅವ್ರಿಗೂ ಸಹ ಅಭಿನಂದನೆ ಸಲ್ಲಿಸಬೇಕು. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರ ಅಕ್ಕಿ ಹಾರಿಸ್ಲಿ ಅಂತೇಳಿ ನಾವು ಕೋರ್ಕೋತೇವೆ. ಹಾಗೆ ಶ್ರೀ ಕಬಾಳಮ್ಮ ಲಾಫ್ಟ್ ಅವರು ಸಹ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು. ಸಮಿತಿಯ ಪರವಾಗಿ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇವೆ. ಬರೋ ವರ್ಷ ಇನ್ನಷ್ಟು ಚೆನ್ನಾಗಿ ಅವ್ರ ಅಕ್ಕಿಗಳನ್ನ ಹಾರಿಸ್ಲಿ ಅಂತೇಳಿ ನಾವು ಸಮಿತಿಯ ಪರವಾಗಿ ಹಾರೈಸ್ತೇವೆ. ಶ್ರೀಕಾಂತ್ ಅವರು ಸಹ ಬರಬೇಕು ಅಂತ ಹೇಳಿ ಕೋರ್ಕೋತೇವೆ. ಫಾಕ್ಸ್ ಲಾಫ್ಟ್ ಶ್ರೀಕಾಂತ್ ಅವರು ಅವ್ರಿಗೂ ಸಹ ಸಮಿತಿಯ ಪರವಾಗಿ ಒಂದು ನೆನಪಿನ ಕಾಣಿಕೆಯೊಂದಿಗೆ ಒಂದು ಪುಟ್ಟ ಸನ್ಮಾನ. ಬರುವ ವರ್ಷ ಇನ್ನಷ್ಟು ಒಳ್ಳೆಯ ಅಕ್ಕಿಗಳನ್ನ ಹಾರಿಸ್ಲಿ ಅಂತೇಳಿ ನಾವು ಸಮಿತಿಯ ಪರವಾಗಿ ಹಾರೈಸ್ತೇವೆ. ಇದು ಪ್ರಥಮ ವರ್ಷ. ಮೈಕಲ್ ಅವರು ಕಷ್ಟಪಟ್ಟು ಅಕ್ಕಿ ಒಂದು ಟೂರ್ನಮೆಂಟ್ ಅನ್ನು ಮಾಡಿದ್ದಾರೆ. ಮುಂದೆ ಕೂಡ ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಇರಲಿ. ಯಾಕಂದ್ರೆ ಕಿರಿಯರಿಗೆ ಸದಾಕಾಲ ಹಿರಿಯರು ಕೂಡ ಮಾರ್ಗದರ್ಶನ ಮಾಡಬೇಕು. ಹಾಗೆ ಒಂದು ನಮ್ಮ ಗಿರಿಯಭಟ್ ಟೂರ್ನಮೆಂಟ್ ನ ಕುರಿತು ನಮ್ಮ ಮುಖ್ಯ ಅತಿಥಿಗಳಾಗಿ ಬಂದಿರುವ ರವಿ ಪಟೇಲ್ ಅವರು ಒಂದೆರಡು ಮಾತುಗಳನ್ನ ಆಡಬೇಕು. ಕರ್ನಾಟಕ ಗಿರಿಬಾಜಿ ಪಾರಿವಾಳ ಹಾರಾಟ ಸ್ಪರ್ಧೆ ಲಿಂಗರಾಜಪುರದಲ್ಲಿ ಮೊದಲನೇ ವರ್ಷ ಆಚರಿಸಿದಂತ ಮೈಕಲ್ ಮತ್ತು ಅವರ ತಂಡದವರಿಗೆ ದೇವರು ಆರೋಗ್ಯ ಆಯುಷನ್ನು ಕೊಟ್ಟು ಮುಂದಿನ ವರ್ಷಗಳಲ್ಲಿ ಇನ್ನೂ ಚೆನ್ನಾಗಿ ಆರ್ಗನೈಸ್ ಮಾಡಿ ರಾಜ್ಯ ಮಟ್ಟದಲ್ಲಿ ಮಾಡಕ ನಾವೆಲ್ಲರೂ ಪ್ರೋತ್ಸಾಹ ಕೊಡ್ತೀರಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಸೋಮಣ್ಣ ಅವರು ದಯವಿಟ್ಟು, ಯಾಕಂದ್ರೆ ಒಂದು ಕಿರಿಯರಿಗೆ ಒಂದು ಮಾರ್ಗದರ್ಶನದ ರೂಪದಲ್ಲಾದ್ರೂ ಇಲ್ಲ ಒಂದು ಶುಭ ಹಾರೈಕೆ ರೀತಿಯಲ್ಲಾದ್ರೂ ಏನಾದ್ರೂ ಮಾತಾಡ್ಬೇಕು. ಅವರು ಏನೋ ಸ್ವಲ್ಪ ಗುರು ಹಿರಿಯರು ಎಲ್ಲ ಶೋಕ್ದಾರಗಳು ನಾನು ಮಾಡುವ ನಮಸ್ಕಾರಗಳು. ಎಲ್ಲಾರು ಇದೇ ರೀತಿ ಕಟ್ಟಿ ಎಲ್ಲಾರು ಚೆನ್ನಾಗಿ ಅಕ್ಕಿ ಬಿಡಿ. ಬರೋ ವರ್ಷ ಈ ವರ್ಷ ಬಿಟ್ಟಿರೋರು ತಿರ್ಗಾ ಬರೋ ವರ್ಷ ಎಲ್ಲಾರು ಬಿಡದೇ ಇರೋರು ಎಲ್ಲ ಸೇರಿ ಎಲ್ಲಾರು ಒಳ್ಳೆ ಟೈಮ್ ಬಿಡಿ. ಎಲ್ಲಾರ್ಗು ಆಲ್ ದ ಬೆಸ್ಟ್ ಆಫ್ ಲಕ್. ಎಲ್ಲ ರೆಫ್ರಿಗಳು ಕಳ್ಸಿಕೊಟ್ಟು ಎಲ್ಲ ಮಾಡಿರೋರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕವಾಗಿ ನಮಸ್ಕಾರಗಳು. ಸೋಮಣ್ಣ ಅವ್ರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಟೂರ್ನಮೆಂಟ್ಗೆ ಪಂಚಾಯತ್ದಾರಾಗಿ ಹೋಗಿರೋವಂಥವ್ರು ಹಾಗೂ ಪ್ರೋತ್ಸಾಹ ಮಾಡಿರೋರು ಅವರೆಲ್ಲರಿಗೂ ಕೂಡ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಒಂದು ವಂದನೆಯನ್ನು ಸಲ್ಲಿಸ್ತೇವೆ. ಹಾಗೆ
ಒಂದು ಕಿರು ಭೋಜನದ ವ್ಯವಸ್ಥೆಯನ್ನು ಕೂಡ ಮೈಕಲ್ ಅವರು ಮಾಡಿದ್ದಾರೆ. ತಾವೆಲ್ಲರೂ ಅದನ್ನ ಸ್ವೀಕಾರ ಮಾಡಬೇಕು. ಈ ವರ್ಷ ಏನೋ ತಿಳಿದಿರಾ ಏನಾದ್ರು ತಪ್ಪು ಮಾಡಿದ್ರು ಅದನ್ನೆಲ್ಲ ಕ್ಷಮಿಸಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಮೈಕಲ್ ಅವ್ರಿಗೂ ತಾವೆಲ್ಲರೂ ಮಾರ್ಗದರ್ಶನ ಮಾಡಬೇಕು, ಪ್ರೋತ್ಸಾಹ ಕೊಡಬೇಕು. ಹಾಗೆ ಗಣ್ಯ ಅತಿಥಿಗಳಾಗಿ ಬಂದಿರತಕ್ಕಂತ ನಮ್ಮ ಪಟೇಲ್ ರವಿ ಅವರು ಹಾಗೂ ನಮ್ಮ ಎಲ್ಲ ಸಮಾಜದ ಧುರೀಣರು ಅವ್ರಿಗೊಂದು ಪ್ರೋತ್ಸಾಹ ಕೊಡೋ ಮುಖಾಂತರ ನಮ್ಮ ಎಲ್ಲ ಯುವ ನಾಯಕರು ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಒಂದು ಬೆನ್ನೆಲುಬಾಗಿ ನಿಲ್ತಾರೆ. ಅದೊಂದು ಪ್ರೋತ್ಸಾಹ ಸದಾಕಾಲ ಅವರಿಂದ ಇರ್ಲಿ, ನಮ್ಮ ಈ ಕ್ರೀಡೆಗೂ ಸಹ ಒಂದು ಪ್ರೋತ್ಸಾಹ ಇರ್ಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸ್ತೇವೆ. ಹಾಗೂ ಈ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಈ ನಮ್ಮ ಸಮಾರಂಭಕ್ಕೆ ಆಗಮಿಸಿ ಎಲ್ಲರಿಗೂ ಒಂದು ಬಹುಮಾನ ವಿತರಣೆ ಮಾಡಿ ನಮ್ಮ ಈ ಸಮಾರಂಭವು ಸುಸೂತ್ರವಾಗಿ ನಡೆಯಲು ಅವರೆಲ್ಲ ಕಾರಣೀಭೂತರಾಗಿರ್ತಾರೆ. ಅವರಿಗೆ ಮಗದೊಮ್ಮೆ ನಮ್ಮ ಎಲ್ಲ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತೇವೆ. ಧನ್ಯವಾದಗಳು ಸ್ನೇಹಿತರೆ, ನಮಸ್ಕಾರ.